ಸರ್ ಸೂರತದಲ್ಲಿ 20 ರೂಪಾಯಿ 30 ರೂಪಾಯಿ 40 ರೂಪಾಯಿಗೆ ಸೀರೆ ಅವೈಲೇಬಲ್ ಸಿಗುತ್ತೆ ಏನ್ ಸರ್? ಸಿಗೋದಲ್ಲ ಸರ್, ಅವರೆಲ್ಲ ಮೋಸ ಮಾಡೋ ವ್ಯಾಪಾರ ಸರ್. ನೀವು ಏನು ಬಾಂಡಿದವರಿಗೆ ಸೀರೆ ಕೊಡ್ತಾರೆ, ಲೇಡೀಸ್ ಯೂಸ್ ಮಾಡಿರೋ ಸೀರೆ, ಬ್ಲೌಸ್ ಹಾಕಿರೋದು, ಫಾಲ್ ಹಚ್ಚಿರೋದು ಯೂಸ್ ಮಾಡಲ್ಲ, ಅವೆಲ್ಲ ಸೀರೆ ನೀವು ಬಾಂಡಿದವ್ರು ಕೊಡ್ತೀರಾ, ಅದೇ ಸೀರೆ ನಮ್ಮ ತಿರ್ಗಾ ಸೂರತಿ ಬರುತ್ತೆ. ಯಾಕಂದ್ರೆ ಸೂರತ್ ಒಂದು ಹಬ್ಬು, ಸಾಡಿಕೆ ಹಬ್ಬು, ಇಲ್ಲಿಂದ ಬಂದು ಮತ್ತೆ ಸೇಲ್ ಆಗತ್ತೆ. ಅದೇ ಸೀರೆ ನಿಮಗೆ 20-30 ರೂಪಾಯಿ ತೋರ್ಸ್ಕೊಡ್ತಾರೆ. ಅದನ್ನು ಫಾಲು ಪಿಕೋ ಯೂಸ್ ಮಾಡಿರೋ ಸೀರೆ, ಡ್ಯಾಮೇಜ್ ಸೀರೆ ಅವೆಲ್ಲ ನಿಮ್ಮ ಹತ್ರ ಇರುತ್ತೆ. ಫ್ರೆಂಡ್ಸ್, ಒಳ್ಳೆ ವ್ಯಾಪಾರ ಮಾಡ್ಬೇಕು, ಅಂಗಡಿಯವ್ರು ಇದ್ದೀರಿ ಆ ಲೈನ್ಗೆ ಹೋಗಬೇಡಿ. ಅಲ್ಲಿ ಹೋಗಿದ್ರೆ ಡೈರೆಕ್ಟ್ ನಿಮಗೆ ಖಂಡಿತ ಅಂಗಡಿ ಕೂಡ ತುಂಬುತ್ತೆ, ಆದ್ರೆ ನೀವು ವ್ಯಾಪಾರ ಮಾಡಕ್ ಆಗಲ್ಲ ಸರ್. ಅದನ್ನ ನೋಡ್ಕೊಂಡು ನೀವೇ ತಲೆ ಹೊಡ್ಸ್ಕೋಬೇಕು. ಮತ್ತೆ ನೀವು ರೀಸೇಲ್ ಮಾಡಕ್ ಹೋಗಿದ್ರೆ ನಿಮ್ ಕೈಯಿಂದ ಸೇಲ್ ಆಗೋದಿಲ್ಲ. ಅದು ನಮ್ ಕೈಯಿಂದ ಸೇಲ್ ಆಗುತ್ತೆ, ಆದ್ರೆ ನಿಮ್ ಕೈಯಿಂದ ಅದು ಸೇಲ್ ಆಗಲ್ಲ. ಅತಿ ಲೋಭ ಮಾಡಬೇಡಿ. ಒಳ್ಳೆ ಆರ್ಟಿಕಲ್ಸ್ ತಗೊಂಡ್ ಹೋಗ್ರಿ. 145 ರೂಪಾಯಿಗಿಂತ ಕೆಳಗೆ ಸೀರೆ ಮ್ಯಾನುಫ್ಯಾಕ್ಚರ್ ಆಗೋದು ಪಾಸಿಬಲ್ ಇಲ್ಲ. ಯಾರು ಮಾಡ್ದೇನು ಅದು ಸುಳ್ಳೆ. 145 ರೂಪಾಯಿ ಕೆಳಗೆ ಸೀರೆ ನಿಮಗೆ ಬ್ರಾಂಡೆಡ್ ಸೀರೆ ಸಿಗೋದು ಪಾಸಿಬಲ್ಲೇ ಇಲ್ಲ. 145 ರೂಪಾಯಿ ಮೇಲೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲಿನ ಆರ್ಟಿಕಲ್ಸ್ ನಿಮ್ಗೆ ತಗೊಳ್ಳಿ. ನಿಮ್ಗೆ ಯಾವ ಟೈಪ್ ಮೋಸ ಆಗಲ್ಲ, ಯಾವ ಟೈಪ್ ಚೀಟ್ ಆಗಲ್ಲ, ನಿಮ್ಗೆ ಎಲ್ಲಿ ನಿಮಗೆ ದುಡ್ಡು ಹಾನಿ ಆಗಲ್ಲ. ಓಕೆ, ಸೊ ಅತ್ಯಾಶೆಗೆ ಹೋಗ್ಬೇಡಿ. ಇದ್ರ ಬಗ್ಗೆ ಅತಿ ಆಸೆ ಏನ್ ಪರಿಣಾಮ ಅಂತ ಹೇಳಿದ್ರೆ ನಮ್ಮೊಂದು ವಿಡಿಯೋ ಇದೆ, ರೀಲ್ ಇದೆ, ಅದು ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಆ ಸ್ಟೋರಿ ನೋಡ್ರಿ. ಆ ಹೆಂಗಿಂದ ಅತಿ ಆಸೆಯಿಂದ ಜನ ಮೋಸ ಹೋಗ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಓಕೆ ಸರ್, ಒಳ್ಳೆ ಸುದ್ದಿ ಹೇಳಿದ್ದೀರಾ, ಧನ್ಯವಾದ.